ನಾನ್ ಲತಾ, ಈ ಅನುಮಾನದ ಪಿಶಾಚಿ ಸುಂದರ್ ಹೆಂಡತಿ. ಸುಬ್ರಹ್ಮಣ್ಯ ಪಾರ್ವತಿ ಅಕ್ಕನ್ ಕಜಿನ್ ಬ್ರದರ್ ವೇದರ್ ಬಾಯ್ ಫ್ರೆಂಡ್. ಲವ್ ಶುರು ಆಗೈತ್ರಿ? ಇನ್ನೂ ಇಲ್ರಿ, ಈ ಕಡೆಯಿಂದ ಹೊಂಟೈತಿ, ಆ ಕಡೆಯಿಂದ ಬರೋಲ್ರಿ. ನೋಡ್ರಿ, ಯಾವ್ದೇ ಹುಡುಗ ಸಿಕ್ಕಿದ್ರು ಹಲ್ಗಿನ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಮಾತಾಡ್ಲಿ ಬಿಡ್ರಿ, ಭಾಷಾ ಬಂದಾಗ ಮಾತಾಡ್ಬೇಕು ಅಂತ. ನೋಡಿ ಮೇಡಮ್ ನವರೇ, ಸಂಸಾರ ಅಂದ್ಮೇಲೆ ಒಂದು ಮಾತು ಹೋಗುತ್ತೆ, ಒಂದು ಮಾತು ಬರುತ್ತೆ. ಇದಕ್ಕೆಲ್ಲ ನೀವು ಜಗಳ ಮಾಡ್ಕೊಂಡು ಗುಮ್ಮಂತ ಕೂತ್ಬಿಟ್ರೆ ಹೇಗೆ? ನನ್ ಗಂಡನ್ಗ ಯಾವಾಗ್ಲೂ ಅನುಮಾನ, ಅವ್ರದ್ದು ಮೊಸರ ಕಲ್ಲುಡ್ಕೋ ಜಾಯಮಾನ. ಅಂದ್ಕೊಂಡು ಹುಡುಗರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅನುಮಾನ ಬರ್ದೇ ಇರುತ್ತಾ? ಮಾತಾಡ್ಲಿ ಬಿಡ್ರಿ, ನಮ್ ಮುಂದೆನೆ ಮಾತಾಡ್ತಿದಾರ ತಾನೆ. ಮಾತಾಡ್ಲಿ, ಆದ್ರೆ ಯಾಕೆ ನಗ್ಬೇಕು? ಲತಾ ಬಾಬಾ ಮನೆ ತೋರಿಸ್ತೀನಿ. ಸುಬ್ಬು, ನಾನ್ ನಿಮ್ಗೆ ಆಮೇಲೆ ಸಿಗ್ತೀನ್ರಿ. ಬಾಯ್ ಬಾಯ್. ಸುಂದರ್, ಇದು ಸಿಂಪಲ್ ಕೇಸು. ಟೈಮ್ ಕೊಡಿ, ನಿಮ್ ಸಂಸಾರನ ನಾನ್ ರಿಪೇರಿ ಮಾಡಿ. ಸುಬ್ಬು ಲತಾ ಜೊತೆ ಕೈ ಕೈ ಹಿಡ್ಕೊಂಡು ಗಂಡ ಹೆಂಡತಿ ತರ ಹೋಗ್ತಾ ಇದ್ದ. ಅದಕ್ಕೆ ನಾನು ಅವತ್ತಿಂದ ಹೇಳ್ತಾ ಇರೋದು, ಸುಬ್ಬ ವಯಸ್ಸಿಗೆ ಬಂದಾನೆ, ಅವನಿಗೆ ವೇದನ್ ಕೊಟ್ಟು ಮದುವೆ ಮಾಡಿ ಅಂತ. ಈಗ ನೋಡು, ಸಿಕ್ಸಿಕ್ ಹುಡುಗರಿಂದ ಕೈ ಹಿಡ್ಕೊಂಡು ಓಡ್ತಿರ್ತಾನೆ. ಬಳೆ ಇರೋ ಯಾವ್ದೇ ಕೈಯಾದ್ರೂ ಹಿಡ್ಕೊಳಕ್ ಒಂದು ಗ್ರಿಪ್ ಇರುತ್ತೆ ಕಣ. ಲತಾ, ನಿನ್ ಜೊತೆ ಸುತ್ತೋದಕ್ಕೆ ಸುಬ್ಬ ಯಾರು? ಸುಬ್ಬು ಹುಬ್ಬಳ್ಳಿಯವ. ಅವ್ನ್ ಎಷ್ಟ್ ಚಲೋ ಮಾತಾಡ್ತಾನ ಗೊತ್ತೇನ್ರಿ? ಅವ್ನ್ ಜೋಡಿ ಮಾತಾಡ್ತಿದ್ರ ನಂಗ್ ಬಾಳ ಖುಷಿ ಆಗ್ತೈತಿ. ಅದಕ್ಕ ಅವ್ನ್ ಜೊತೆ ಹೋಗಿ ಎಲ್ಲಾ ಸುತ್ತಾಡ್ಕೊಂಡ್ ಬಂದೆ. ನನಗೆ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ನ. ನಿಮ್ ಜೊತೆ ಬಂದ್ರ ಆ ಕಡೆ ನೋಡ್ಬೇಡ, ಈ ಕಡೆ ನೋಡ್ಬೇಡ, ಅದನ್ ತಗೋಬೇಡ, ದಾರೆಗ ಜೋರಾಗ್ ನಗ್ಬೇಡ, ಜೋರಾಗ್ ನಡಿಬೇಡ, ಕೆಂಬೇಡ ಅಂತೀರಿ. ಬರೀ ಅನುಮಾನ ಅನುಮಾನ ಇರೋ ಜೋಡಿ ಮಾನವ ಸಂಸಾರ ಮಾಡೋದು ಬಾಳ್ ತ್ರಾಸ ಐತ್ರಿ. ಹೌದು, ನಾನು ಅನುಮಾನ ಪಡ್ತೀನಿ. ಆ ಸುಬ್ಬು ಜೊತೆ ನೀನ್ ಹೋಗಿದ್ದಕ್ಕೆ ನನಗೆ ಅನುಮಾನ ಬಂದಿದೆ. ಓ, ಜ್ವರ ಬಂತ? ಇದಕ್ ಔಷಧಿ ಇಲ್ ಬಿಡ್ರಿ. ಸುಂದರ್, ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಯಾಕೆ ಸುಮ್ನೆ ಇರ್ಬೇಕು? ಇವಳು ಸಿನಿಮಾ ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾಳೆ. ಅನುಮಾನನೇ ಇಲ್ಲ, ಸುಬ್ಬ ಇವಳ ಹಳೆ ಲವರ್. ಹೌದ್ರಿ, ಅವ ನನ್ ಹಳೆ ಲವರೇ. ನಾ ಬಂದಿರೋದು ಹನಿಮೂನ್ಗ. ನಿಮ್ಮ ಅನುಮಾನನ ನಾ ಕರೆ ಮಾಡಿ ತೋರಿಸ್ತೀನಿ. ವೇದ ಅವ್ರೆ, ನಿಮ್ ದುಪ್ಪಟ್ಟ ಇದ್ರೆ ಕೊಡ್ತೀರಾ? ರೀ ಸುಂದರ್ ಅವ್ರೆ, ಯಾಕ್ರಿ ಸಾಯೋ ಮಾತಾಡ್ತೀರಾ? ನೋಡ್ರಿ ಸುಂದರ್ ಅವ್ರೆ, ಎಂತೆಂತ ಕೇಸ್ಗಳಿಗೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಗೆಲ್ಸಿದೀನಿ. ಇದ್ಯಾವ ಮಹಾ ಬಿಡ್ರೆ, ಒಂದು ಬ್ರಹ್ಮಾಸ್ತ್ರ ಇದೆ, ಅದನ್ನ ಪ್ರಯೋಗ ಮಾಡ್ತೀನಿ. ಯಾವ್ದಿದು ಬ್ರಹ್ಮಾಸ್ತ್ರ? ಬ್ರಹ್ಮಾಸ್ತ್ರ ಅಲ್ಲಮ್ಮ, ವೇದಾಸ್ತ್ರ. ಅದೇನು ಅಂತ ಸರಿಯಾಗಿ ಹೇಳಿ. ನೋಡು ವೇದ, ನೀನು ಸಿಂಪಲ್ ಆಗಿ ಡಿಂಪಲ್ ತರ ಸುಬ್ಬನ ಲವ್ ಮಾಡು. ಆಗ ಅವನು ನಿನಗೆ ಹತ್ರ ಆಗ್ತಾನೆ, ಆಸ್ ಇಟ್ ಈಸ್ ಅವಳಿಂದ ದೂರ ಆಗ್ತಾನೆ. ಅಲ್ಲ ತಾಯಿಂದ ಯಾಕೆ ಬಿದ್ದಿದ್ದೆ ಮಂಕುರಮ್ಮ? ಚಂದ ಅದಾರ, ಚಂದ ಮಾತಾಡ್ತಾರ, ಅದು ಹುಬ್ಬಳ್ಳಿ ಭಾಷೆ ಮಾತಾಡ್ತಾರೆ. ಹುಬ್ಬಳ್ಳಿ ಭಾಷೆ ಮಾತಾಡಿ ಹಿಂದೆ ಬಿದ್ದು ಬಿಡೋದೇನ? ಮಾಮನ ಯಾರ ರೀತಿ ಮಾಡಲಿ, ಅಕ್ ಬೇರೆ ಊರಾಗಿಲ್ಲ, ನಂಗೆ ಬೇಸರ ಆಗೈತಿ. ನನಗೂ ಬೇಜಾರಾಗ್ತಿದ್ಯಪ್ಪ, ನಾನ್ ಯಾರಿಂದ ಹೋಗ್ಲಿ? ಈ ಡ್ರೆಸ್ ಹೆಂಗೈತಿ? ಇದೊಂದು ಡ್ರೆಸ್ ಹಾಕೊಳ್ಳಿ. ಮಾಮ, ನನ್ನ ಲೆವೆಲ್ ಚೇಂಜ್ ಆಗೈತಿ. ಅಲ್ಲಿ ಹೊರಟ್ಯಾ? ಮಾಮ, ಅದನ್ನ ಮಾತ್ರ ಕೇಳಕ್ ಹೋಗ್ಬೇಡ. ನಾನು ಆಡಿದ ಮಾತೆಲ್ಲ ಇದ್ರಲ್ಲಿದೆ. ಯಾವತ್ ಮದ್ವೆ ಆಗ್ತೀನಿ ಅಂತಾನೂ ಇದೆ. ಇದು ಲವ್ ಲೆಟರು, ನಿಧಾನಕ್ಕೆ ಓದು. ನಾನು ನಿನ್ ತುಂಬಾ ಪ್ರೀತಿ ಮಾಡ್ತೀನಿ ಕಣೋ. ಈಗ್ಲಾದ್ರೂ ಬಿಡ. ನೀವು ನನ್ಗ ನಡ್ನೀರ್ನ ಕೈ ಬಿಟ್ರ ನಾ ಏನ್ ಮಾಡ್ಲಿ? ನೀನ್ ಬೇಡ ಅಂದೋಳ ಜೊತೆ ನಾನ್ ಸಂಸಾರ ಮಾಡ್ಬೇಕಾ? ತಲೆ ಕೆಡಿಸ್ಕೋಬೇಡ್ರಿ. ಇಷ್ಟೊತ್ತಕ ನಾನು ಲತಾ ಅವ್ರು ಮಾಡಿದ್ ನಾಟಕ. ಹೌದಾ? ಹೌದ್ರಿ. ನಿಮಗ ನಿಮ್ ಹೆಂಡತಿ ಬೆಲೆ ಗೊತ್ತಾಗಬೇಕಿತ್ತ, ವೇದವ್ರಿಗೆ ನನ್ನ ಬೆಲೆ ಗೊತ್ತಾಗಬೇಕಿತ್ತ. ಈ ಲತಾ ಅವ್ರು ಯಾರು ಅನ್ಕೊಂಡ್ರಿ? ನನ್ ದೂರ ಸಂಬಂಧಿ, ನನಗ ಅಕ್ಕ ಆಗ್ಬೇಕ. ಹೌದು ಸುಂದರ್, ನಿಮ್ಗ ಅನುಮಾನ ಬರ್ಲಿಕ್ಕತ್ತಿತ್ತಲ್ಲ, ಆ ಭೂತ ನಿಮ್ಮನ್ ಬಿಟ್ಟು ಹೋಗ್ಬೇಕಂತನ ನಾವ್ ಹಿಂಗ್ ಮಾಡಿದ್ದು. ಕೊನೆಗೂ ಈ ಸಂಸಾರ ಒಂದ್ ಲೆವೆಲ್ ಬಂತಲ್ಲ. ಸುಂದರ್, ಸುಮ್ನೆ ಹೆಂಡತಿ ಬಗ್ಗೆ ಅನುಮಾನ ಪಡ್ಬಾರ್ದು. ಅನುಮಾನ ಪಡೋದ್ರಿಂದಾನೇ ಸಂಸಾರಗಳು ಹಾಳಾಗ್ ಹೋಗೋದು. ಅವಳನ್ನ ಕರ್ಕೊಂಡೋಗಿ ಇನ್ಮೇಲಾರು ಚೆನ್ನಾಗಿರಿ. ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ ಮುಂದೆ ನಾನು ಯಾವತ್ತೂ ಅನುಮಾನ ಪಡೋದಿಲ್ಲ. ನಾನು ಮತ್ತೆ ನನ್ನ ಲತಾ ಇನ್ ಮುಂದೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತೀವಿ. ಲತಾ, ಹೊರಡೋಣ. ಶುಭು, ಹೋಗ್ ಬರ್ತೀನಿ. ಬಾಯ್ ಬಾಯ್. ಮಾಮ, ವೇದವ್ರ ನಾನು ಯಾವಾಗ ಮದುವೆ ಅಂತೇಳಿ ಇದ್ರ ತಾರೀಖ್ ಬರ್ದಿಟ್ಟಾರೆ. ಹಿಂಗಾಗ್ಲತ್ತೆ ನಮ್ಮಮ್ಮ. ಲತಾ ಅವ್ರ ಜೊತೆ ಲವ್ ಮಾಡೋದ್ರ ನಾಟಕ ಮಾಡಿದ್ದೆ. ಯಾವ ಡೇಟ್ ಹೋದ ಚಟ ಹೋಗ್ಕೊಂಡ್ಬಿಡ್ತೀನಿ. ಏ ಬಾ